ನಮಸ್ತೆ ಎಲ್ಲರಿಗೂ. ಶ್ರೀ ಪಿಂಗಾರ ಮಲ್ಲಿಗೆ ತೋಟಕ್ಕೆ ಸ್ವಾಗತ. ವಿಡಿಯೋ ಹಾಕದೆ ತುಂಬ ದಿವಸ ಆಯಿತು ನೋಡಿ. ಈಗ ಸ್ವಲ್ಪ ನಿನ್ನೆ ಪುಡ್ಸೋದು ಸ್ವಲ್ಪ ಇತ್ತು ಬೆಳಿಗ್ಗೆ, ಹಾಗೆ ಸ್ವಲ್ಪ ಒಂದು ವಿಡಿಯೋ ಮಾಡಿ ಹಾಕುವ ಅಂತೇಳಿ. ಮತ್ತು ಸ್ವಲ್ಪ ನೋಡುವವರಿಗೆ ಒಂದು ಸ್ವಲ್ಪ ಹೇಗಿಲ್ಲ ಎಲ್ಲರ ಮಲ್ಲಿಗೆ ಗಿಡ ಅಂತೇಳಿ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದರೆ ಕೆಲವು ಈಗ ಮಲ್ಲಿಗೆ ಕೃಷಿ ಮಾಡೋದರಲ್ಲಿ ಎಲ್ಲರೂ ಸಹ ಈಗ ತನ್ನಿಂತಾನೇ ಅವರು ಒಂದು ಕೃಷಿ ಮಾಡುವ ಅಂತೇಳಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಅವರು. ಮತ್ತು ನೋಡಿ, ಮಲ್ಲಿಗೆ ಗಿಡದ ಹಾರೈಕೆ ಹೇಳಿದಾಗೆ ನಾನು ಅದೇ ರೀತಿ ಮಾಡ್ತಾ ಹೋಗೋದು. ಮತ್ತು ಅದನ್ನು ಹೇಳಲಿಕ್ಕೆ ವಿಡಿಯೋ ಹಿಂದೆ ಹೇಳಿದನ್ನೇ ಹೇಳೋದು ಎಷ್ಟು ಸಲ. ಅದಕ್ಕೆ ನೋಡಿ, ಈಗ ಮೊನ್ನೆ ಒಂದು ಕೆಲವರ ಗಿಡದಲ್ಲಿ ಸ್ವಲ್ಪ ರೋಗ ಬಾಧೆ ತುಂಬ ಇತ್ತು. ಯಾವ ರೋಗ ಅಂತ ಹೇಳಿದರೆ ಸ್ವಲ್ಪ ಫಂಗಸ್ ಥರ ಈ ಗಿಡದ ಗೆಲ್ಲುಗಳೆಲ್ಲ ಜಾಸ್ತಿ ಇತ್ತು ನೋಡಿ. ಅದಕ್ಕೆ ಕೆಲವೆಲ್ಲ ಫೋನ್ ಮಾಡಿ ಕೇಳಿದರು ಯಾವ ರೀತಿ ಮದ್ದು ಹಾಕ್ಬೋದು ಅಂತ. ನಾನೊಂದು ಬ್ಲೂ ಕಾಫ್ 50 ಅಂತೇಳಿ ಅದೊಂದು ಸ್ವಲ್ಪ ಹುಡಿತಾರೆ, ಅದನ್ನೊಂದು 15 ಲೀಟರಿಗೆ ಸಾಧಾರಣ ಒಂದು ಅರ್ಧ ಹಾಕಿ ಮಿಕ್ಸ್ ಮಾಡಿ ಒಮ್ಮೆ ಒಳ್ಳೆ ಸ್ಪ್ರೇ ಮಾಡಿದೆ ನೋಡಿ. ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಗಿಡದ ಆರೋಗ್ಯ ಸಹ ಒಳ್ಳೆಯದು ಬಂತು. ಮತ್ತು ಅದರ ಮಧ್ಯದಲ್ಲಿ ಸ್ವಲ್ಪ ಗಿಡ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಕುಂಠಿತ ಆಯಿತು. ಮತ್ತು ಸ್ವಲ್ಪ ಸುಫಲ ಹಾಗೆ ಕೊಟ್ಟೆ. ಸುಫಲ ಸ್ವಲ್ಪ ಗೊಬ್ಬರದಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟ ಮೇಲೆ ಸ್ವಲ್ಪ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆಗಿದ್ದರೆ ತುಂಬ ಕಡಿಮೆ ಆಯಿತು. ಈಗ ನನಗೆ ಒಂದು ಕಡಿಮೆ ಆದರೂ ಒಂದು 4 ಅಟ್ಟಿ ಹೂ ಬರುವವನಿಗೆ 1.5 ಅಟ್ಟಿ ಈ ಥರ ಹೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸೀದಾ ನಾನು ಗಿಡವನ್ನೆಲ್ಲ ಹೋಗಿ ಏನಂತೇಳಿ ಒಮ್ಮೆ ಪರಿಶೀಲನೆ ಮಾಡುವಾಗ ಸ್ವಲ್ಪ ಗಿಡದ ತುಂಬ ರೋಗ ಎಲ್ಲ ತುಂಬ ಇತ್ತು. ಎಲೆ ಚುಕ್ಕಿ ರೋಗ ಅದು ಇದೆ ಅಂತೇಳಿ ಮದ್ದು ಬಿಡ್ತಾ ಇದ್ದೇನೆ. ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಕಷ್ಟ ಉಂಟು. ಏನಂತ ಗೊತ್ತಿಲ್ಲ, ಸ್ವಲ್ಪ ಆರೈಕೆ ಜಾಸ್ತಿ ಬೇಕಾಗ್ತದೆ ಮಲ್ಲಿಗೆ ಗಿಡಗಳಿಗೆ. ಆದ ಕಾರಣ ನೋಡಿ, ಈಗ ಗಿಡ ಎಲ್ಲ ಈಗ ಹಚ್ಚ ಹಸಿರಾಗಿ ಒಳ್ಳೆದುಂಟು. ಮತ್ತೊಮ್ಮೆ ಎಲ್ಲ ಗಿಡವನ್ನು ಒಮ್ಮೆ ಅದು ಬ್ಲೂ ಕಾಪು ಔಷಧಿ ಅದನ್ನೊಂದು 2 ಸಲ 3 ಸಲ ಕೊಟ್ಟ ಮೇಲೆ ರೋಗ ಎಲ್ಲ ಕಡಿಮೆ ಆಯಿತು ನೋಡಿ. ಯಾವುದು ಈ ಫಂಗಸ್ ಬರೋದು ಮತ್ತೆ ಒಳ್ಳೆ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಚಿಗುರು ಬಂದು ಒಮ್ಮೆ ಕಡಿಮೆ ಆಯಿತು ಕೂಡ. ಆಮೇಲೆ ಅವರ ಗಿಡವನ್ನೆಲ್ಲ ಫುಲ್ಲು ನಿಮಗೆ ಹೂವೆಲ್ಲ ಕೊಯ್ಲಿಕ್ಕೆ ಆಗ್ತಿರಲಿಲ್ಲ. ಗಿಡದ ಸುತ್ತ ಎಲ್ಲ ಕಡೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಹಾಗೆಲ್ಲ ಗಿಡದ ಗೆಲ್ಲುಗಳನ್ನು ಕಟ್ಟಿಂಗ್ ಮಾಡಿದ್ದು. ತುಂಬ ಟ್ರಿಮ್ ಅಂದರೆ ತುಂಬ ಟ್ರಿಮ್ ಮಾಡಲಿಲ್ಲ, ಒಂದು ಸಾಧಾರಣ ತುದಿ ತೆಗೆದು ಸ್ವಲ್ಪ ಗಿಡಗಳಿಗೆ ಸ್ವಲ್ಪ ಔಷಧಿ ಕೊಟ್ಟೆ. ಆಮೇಲೆ ನಾನೊಂದು ಸ್ವಲ್ಪ ಗಿಡಗಳನ್ನು ಕಟ್ಟಿಂಗ್ ಆದ ಮೇಲೆ ಸ್ವಲ್ಪ ಔಷಧಿ ಕೊಡಬೇಕಾಗ್ತದೆ. ಯಾವುದು ಒಂದು ಹುಡಿ ಸರ ಸಿಗ್ತದೆ, ಒಂದು ಸಾಫ್ ಅಂತೇಳಿ, ಅಥವಾ ಏನಾದರೂ ಒಂದು ಮೊನಸಿಲ್ ಸಾಫು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊಡೆದ್ರೆ ಗಿಡಗಳಿಗೆ ಸ್ವಲ್ಪ ಒಳ್ಳೆಯದು. ಯಾಕೆಂದರೆ ಗಿಡ ಕಟ್ಟಾದ ಮೇಲೆ ಅದಕ್ಕೆ ಮದ್ದು ಕೊಡಬೇಕಂತೆಲ್ಲ ಹೇಳ್ತಾರೆ. ಆದ ಕಾರಣ ನಾನು ಸಹ ಎಲ್ಲ ಗಿಡಗಳಿಗೆ ಸ್ವಲ್ಪ ಮದ್ದು ಕೊಟ್ಟ ಮೇಲೆ ಸ್ವಲ್ಪ ಚಿಗುರು ಬರಲಿಕ್ಕೆ ಸ್ವಲ್ಪ ನಿಧಾನ ಆಯಿತು. ಯಾಕೆಂತ ಹೇಳಿದರೆ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಸ್ವಲ್ಪ ಚಿಗುರು ಬರಲಿಕ್ಕೆ ಸ್ವಲ್ಪ ಕಡಿಮೆ ಅಂತೆ. ಈಗ ಮೊನ್ನೆ ಈಗ ಕಟ್ಟಿಂಗ್ ಮಾಡಿ ತುಂಬ ದಿವಸ ಆಯಿತು, ಒಂದು 2 ವಾರ ಆಯಿತು ನೋಡಿ. 2 ವಾರ ಆದಮೇಲೆ ಈಗ ನಿಮಗೆ ವೀಡಿಯೋ ಮಾಡಿ ತೆಗೆಯುವುದು ನಾನು. 2-3 ವಾರ ಆಗಿಕೊಂಡು ಬಂತು. ಹೂವು ಅಷ್ಟೇನಿರಲಿಲ್ಲ, ಮೊನ್ನೆಲ್ಲ ಕಂಪ್ಲೀಟ್ ಡೌನ್ ಆಗಿತ್ತು. ಯಾಕೆಂತ ಹೇಳಿದರೆ ಕಟ್ಟಿಂಗ್ ಮಾಡಿದಲ್ಲ, ಆದ ಕಾರಣ ಎಲ್ಲ ಗಿಡದಲ್ಲೆಲ್ಲ ಹೂವೆಲ್ಲ ತುಂಬ ಕಡಿಮೆ ಇತ್ತು. ಈಗ ನೋಡಿ ಒಳ್ಳೆ ಹೂವು ಬಂದಿದೆ. ಸಾಧಾರಣ ನಿನ್ನೆ ಒಂದು ಕಡಿಮೆ ಆದರೂ ಒಂದು 2 ಅಟ್ಟಿ 2.5 ಅಟ್ಟಿ ಸಿಕ್ಕಿದೆ. ಇವತ್ತು ನೋಡಬೇಕು. ಇವತ್ತು ಭಾನುವಾರ, ಸ್ವಲ್ಪ ಹಾಗೆ ವೀಡಿಯೋ ಮಾಡುವ ಅಂತೇಳಿ. ತುಂಬ ದಿವಸ ಆಯಿತು. ಮೊನ್ನೆ ಕೆಲವು ಕೇಳ್ತಾರೆ ವಿಡಿಯೋ ಯಾಕೆ ಹಾಕೋದಿಲ್ಲ ಅಂತೇಳಿ ಫೋನ್ ಮಾಡಿ. ಕೆಲವು ಗಿಡ ಎಲ್ಲ ಕೊಂಡೋಗ್ತಾರೆ ಮನೆಯಿಂದ. ಸ್ವಲ್ಪ ಗಿಡ ಮಾಡಿದ್ದೇನೆ, ತುಂಬ ಇಲ್ಲ, ಒಂದು 200 ಗಿಡ ಎಲ್ಲ ಮಾಡೋದು. ಮಾಡಿದ ಮೇಲೆ ಸ್ವಲ್ಪ ಗಿರಾಕಿ ಬಂದರೆ ಕೊಟ್ಟು ಬಿಡೋದು. ಈಗ ಒಂದು 100 ಗಿಡ ಇದೆ ನನ್ನ ಹತ್ರ, ಒಳ್ಳೆ ಗಿಡ. ಮತ್ತು ಎಲ್ಲ ಇದರಿಂದ ಒಳ್ಳೆ ಗಿಡ ಮಾಡಿ ಅದರ ಒಳ್ಳೆ ಗೆಲ್ಲನ್ನೇ ಕಟ್ ಮಾಡಿ ಇಟ್ಟದ್ದು. ಗಿಡ ಕೊಂಡೋದ್ರು, ಈಗ ತುಂಬ ಜನ ಕೊಂಡೋದ್ರು. ಈಗ ಒಂದು 100 ಗಿಡ ಬಾಕಿ ಇದೆ. ಆದ ಕಾರಣ ನನಗೆ ಅದಕ್ಕೆ ಪುರುಸೋದು ಸಿಗೋದಿಲ್ಲ, ಗಿಡದ ವೀಡಿಯೋ ಮಾಡಲಿಕ್ಕೆ ಪುರುಸೋದು ಸಿಗೋದಿಲ್ಲ ನೋಡಿ. ಈಗ ಒಂದು ಒಳ್ಳೆ ಗಿಡ ಒಳ್ಳೆದು ಬಂದಿದೆ ನೋಡಿ. ಎಲ್ಲ ಅದರ ಆರೈಕೆ ನೋಡಿದೆ ಅಂತ ಹೇಳಿದರೆ ಫಂಗಸ್ ಬರಬಾರ್ದು ಗಿಡಕ್ಕೆ. ಫಂಗಸ್ ಬಂದರೆ ತುಂಬ ಕಷ್ಟ. ಮತ್ತು ವೈಟ್ ಫ್ಲೈಸ್ ಹಾಗೆ ಉಂಟು, ಸ್ವಲ್ಪ ಹಾರ್ತುಂಟು. ಮತ್ತು ಅದಕ್ಕೆ ಸಹ ಫೆಗಾಸಸ್ ಅಥವಾ ಎಕ್ಟ್ರಾ ಏನಾದರೂ ಹೊಡಿತಾ ಇದ್ದೇನೆ. ಮತ್ತು ಬೇರೆ ಔಷಧಿ ಕೊಡೋದಿಲ್ಲ. ಈಗ ಬುಡಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕಂತೇಳಿ. ಈಗ ಯಾವ ಗೊಬ್ಬರ ಅಂತ ನೋಡಬೇಕು. ಈಗ ಇವು ಮುಗಿದ ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಮೇಲೆ ಸ್ವಲ್ಪ ಗೊಬ್ಬರ ತರಬೇಕು. ಈಗ ಹೋಗಬೇಕು, ಈಗ ಚೇತನ ಅಗ್ರೋ ಕೆಮಿಕಲ್ಸಿಗೆ ಹೋಗಿ. ಸ್ವಲ್ಪ ಎಲೆದಲ್ಲಿ ಎಲ್ಲ ಸ್ವಲ್ಪ ರೋಗಗಳೆಲ್ಲ ಇದೆ, ಕಂಪ್ಲೀಟ್ ಕಡಿಮೆ ಆಗಲಿಲ್ಲ, ಅದರ ಸ್ವಲ್ಪ ರೋಗ ತುಂಬ ಉಂಟು. ಹೋಗಿ ಸ್ವಲ್ಪ ಔಷಧಿ ಏನಾದರೂ ತಗೊಂಡು ಬರೋದು ನೋಡಿ. ಒಳ್ಳೆ ಸೈಜ್ ಮೊಗ್ಗು ನೋಡಿ, ಒಳ್ಳೆದುಂಟು. ಈಗ ತೊಂದರೆ ಇಲ್ಲ. ತುಂಬ ಹೂವು ಆದರೆ ಕಟ್ಟಲಿಕ್ಕೆ ಸಹ ಕಷ್ಟ ಉಂಟು. ಇಷ್ಟು ಸಾಕು, 2-2.5 ಅಟ್ಟಿ ಸಾಕು ಗಿಡಗಳಿಗೆಲ್ಲ ಹೂವೆಲ್ಲ.
ಯಾಕೆಂದರೆ ಒಬ್ಬೊಬ್ಬರಿಗಾದರೂ ತುಂಬ ಕಷ್ಟ ಆಗ್ತದೆ. ಕಟ್ಟಿ ಎಲ್ಲ ಕಟ್ಟುವಾಗ ಉಂಟಲ್ಲ ತುಂಬ ಸಮಯ ಬೇಕಾಗ್ತದೆ. ಮತ್ತು ಕೆಲಸದವರಿಗೆ ಕೆಲಸ ಹೊರಗೆ ಕೊಡಲಿಕ್ಕೆ ಆಗೋದಿಲ್ಲ, ನಾವೇ ಮಾಡಬೇಕು. ನಾವೇ ಮಾಡಿದರೆ ನಮಗೇನಾದರೂ ಉಳಿತದೆ. ಇಲ್ಲದ್ರೆ ಒಂದು ಈಗ ಮಲ್ಲಿಗೆ ಹೂವಿಗೆ ಸ್ವಲ್ಪ ಇದು ಮಾರ್ಕೆಟ್ನಲ್ಲಿ ರೇಟ್ ಸಿಕ್ಕಿದರೆ ಒಂದು ಒಳ್ಳೆಯದಾಗ್ತದೆ. ಈಗ ಒಂದಟ್ಟಿಗೆ ನಿನ್ನೆ ಎಷ್ಟು 550 ಆ ಥರ 650 ಆ ಥರ ಎಲ್ಲ ಇದೆ. ಅದಕ್ಕೆ ನಾವು ಒಟ್ಟಿಗೆ ಎಷ್ಟು ಕಟ್ಲಿಕ್ಕೆ ಕೊಡೋದು. ನಮ್ಮ ಮನೆಯವರಾದರೆ ಸ್ವಲ್ಪ ಏನಾದರೂ ನನ್ನ ಉಳಿತಾಯ ಆಗ್ತದೆ. ಆದ ಕಾರಣ ಈಗ ನಾನು ಲೆಕ್ಕಾಚಾರ ಮಾಡಿದ್ದೇನೆ, 2.5 ಅಟ್ಟಿ 3 ಅಟ್ಟಿ ಒಳಗೆ ಸಾಕು ಅಂತೇಳಿ. ಯಾಕಂದರೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇವರಿಗೆ. ಹಾಗೆ ಒಂದು ಗಿಡಗಳನ್ನು ಅದೇ ಅವರೇಜಿಗೆಲ್ಲ ಕಟ್ ಮಾಡಿಕೊಂಡು ಹೋಗೋದು. ಈಗ ಎಲ್ಲ ಮೇಲಿನ ಗಿಡನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಬುಷಾಗಿ ಬಂದಿದೆ, ವಾಪಸ್ ಬಂದಿದೆ. ಈಗ ಕಟ್ ಮಾಡಬೇಕು ಅಂತ ಉಂಟು. ಕಟ್ ಮಾಡಲಿಕ್ಕೆ ಆಸೆ ಆಗ್ತದೆ, ಕಟ್ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅದಕ್ಕೆ ಈಗ ಕಟ್ ಮಾಡೋದು ಏನಂತೇಳಿ ನೆಟ್ಟಿನ ವೀಡಿಯೋದಲ್ಲಿ ಎಷ್ಟು ಕಟ್ ಮಾಡಿದೆ ನಿಮಗೆ ತೋರಿಸ್ಬೋದು. ಇದೆಲ್ಲ ಕೆಳಗಿನ ಗಿಡ ಸಹ ನೋಡಿ ಎಲ್ಲ ಕಟ್ಟಿ ಮಾಡಿದೆ. ಏನು ಇರಲಿಲ್ಲ, ತೊಂದರೆ ಇಲ್ಲ ದೇವರದೇ. ಸ್ವಲ್ಪ ಗಿಡದ ಆರೈಕೆ ಸ್ವಲ್ಪ ಜಾಸ್ತಿ ಇದ್ರೇ ಸ್ವಲ್ಪ ಗಿಡಗಳಿಗೆ ಸ್ವಲ್ಪ ಉತ್ತಮ ಬೆಳವಣಿಗೆ ಸಿಗ್ತದೆ ಅಂತೇಳಿ ನನ್ನೊಂದು ಅನಿಸಿಕೆ. ಯಾಕೆಂತ ಹೇಳಿದರೆ ಅದರ ಕೆಲಸ ಎಷ್ಟು ಮಾಡಬೇಕು ಅಷ್ಟೇ ನಮಗೆ ಇಳುವರಿ. ಇಲ್ಲಾಂದರೆ ಅಲ್ಲೇ ಬಿಟ್ಟರೆ ಮತ್ತೆ ಏನಾದರೂ ಒಂದು ರೋಗ ಬಂದೇ ಬರ್ತದೆ. ಈಗೆಲ್ಲ ಬಿಟ್ಟದೆಲ್ಲ ಹಚ್ಚ ಹಸಿರಾಗಿ ಮತ್ತೊಮ್ಮೆ ಸ್ವಲ್ಪ 1 ದಿವಸ 2 ದಿವಸ ಸ್ವಲ್ಪ ಆರೈಕೆಯಲ್ಲಿ ಕಡಿಮೆ ಮಾಡೋದು, ಸ್ವಲ್ಪ ಹೂವು ಸಹ ಕಡಿಮೆ. ಅದಕ್ಕೆ ಸ್ವಲ್ಪ ಏನಾದರೂ ಕೊಟ್ಟರೆ ಮಾತ್ರ ನಾವು ಸಹ ಕೊಡೋದಾದ್ರೆ ಈಗ ಚೇತನಾದರೂ ಕಲ್ಪನೆ ಅದಕ್ಕೆ ಯಾವ ರೋಗ ಎಲ್ಲ ಬಂದಿದೆ ಅದನ್ನು ವೀಡಿಯೋ ಮಾಡಿ ತೋರಿಸಿ ಅವರಿಗೆ ಮಕ್ಕಳನ್ನು ಮಾಡಲಾಗ್ತದೆ. ತುಂಬ ದಿವಸ ಆಯಿತು ಹೋಗೋದು. ಮನೆಯಲ್ಲಿ ಸ್ವಲ್ಪ ತಂದದ್ದೆಲ್ಲ ಉಂಟು, ಸಾಫು ಮತ್ತು ಇದು ಬ್ಲೂ ಕಾಪ್ 50 ಬ್ಲೂ ಕಾಪ್ ಸ್ಪ್ರೇ ಮಾಡೋದು. ಮತ್ತು ಕಾಸಿಗೆ ಎಲೆ ಸುತ್ತಿರೋದಕ್ಕೆ ಈ ಬೆಂಕಿ ಬಿದ್ದಾಗೆ ಆಗ್ತದೆ. BP ಎಲ್ಲ ಪರಿಶೋಧನೆ ಅದಕ್ಕೆಲ್ಲ ಒಳ್ಳೆಯದಾಗ್ತದೆ. ಅದನ್ನೇ ಕೊಡ್ತಾ ಇದ್ದೇನೆ. ಈಗ ಒಂದು ಸ್ವಲ್ಪ ಗಿಡಕ್ಕೆ ಸ್ವಲ್ಪ ಗೊಬ್ಬರದಲ್ಲಿ ಸ್ವಲ್ಪ ಎಲೆಗಳಿಗೆ ಸ್ಪ್ರೇ ಮಾಡಿ ಬೈದರೆ ನಮಗೆ ಸ್ವಲ್ಪ ಇಷ್ಟಗಳು ಸ್ವಲ್ಪ ಕಡಿಮೆ ಆಗ್ತದೆ. ಈಗ ತಿಂಗಳು ಇವಾಗ ಪೋಲ ನೀರಿಗೆ ಜಾಸ್ತಿ ಜಾಸ್ತಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಅದರಿಲ್ಲ ಅದರಿಂದ ಅಲ್ಲಿಗೆ ತಲೆ ಬಿಸಿ ತುಂಬ ಕೆಲಸ ಇರ್ತದೆ. ಅದರಲ್ಲಿ ಕೆಲಸ ಮಾಡಿದರೆ ಫಲ ಉಂಟು, ಇಲ್ಲದ್ರೆ ಏನಿಲ್ಲ. ಈಗ ನೋಡಿ ಮೊನ್ನೆ ಒಬ್ಬರು ಹಾಗೆ ಫೋನ್ ಮಾಡಿದರು, ಏನು ಗಿಡ ಎಲ್ಲ ನಾನು ಅಲ್ಲೇ ಬಿಟ್ಟುಬಿಟ್ಟಿದ್ದೇನೆ. ನಾನು ಅಲ್ಲೇ ಬಿಟ್ಟು ಬಿಡಬೇಡಿ ಗಿಡವನ್ನು, ಅದಕ್ಕೆ ಬೇಕಾದ ಔಷಧಿಗಳನ್ನು ಕೊಡ್ತೀರಿ, ಹಾಗೆ ಆರೈಕೆ ಮಾಡ್ತೀರಿ, ಒಳ್ಳೆಯದು ಬರ್ತದೆ ಅಂತ ಅವರು ಮೊನ್ನೆ ಅವರ ಗಿಡಗಳಿಗೆ ಹಾಗೆ ಫಂಗಸ್ ಎಲ್ಲ ಅಟ್ಯಾಕ್ ಆಗಿತ್ತು ನೋಡಿ. ಗೆಲ್ಲೆಲ್ಲ ಕಪ್ಪು ಕಪ್ಪು ಆಗೋದು, ಹಾಗೆ ಮತ್ತೆ ಒಂದು ಗೆಲ್ಲೆ ಸತ್ತು ಹೋಗೋದು. ಮತ್ತು ಹಾಗೆ ಮತ್ತೆ ನಾನು ಹೇಳಿದೆ ಈ ಥರ ಮದ್ದು ಹಾಕಿಂತ ಹಾಕಿದ್ದಾರೆ. ಅವರು ಹಾಕಿದ ಮೇಲೆ ಒಮ್ಮೆ ಫೋನ್ ಮಾಡಿ ಹೇಳಿದರು, ಒಳ್ಳೇದು ಬಂದಿದೆ ಗಿಡ ಅಂತ. ಇನ್ನೂ ಸ್ವಲ್ಪ ಕೂಡ ಅವ್ರು ಹೇಳಿದರು ಇನ್ನೂ ಸಹ ಸ್ಪ್ರೇ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ ಇನ್ನೂ ಸಹ ಸ್ಪ್ರೇ ಮಾಡಿ, ಅದಕ್ಕೆ ಒಳ್ಳೆಯದು ಬರ್ತದೆ. ಯಾಕಂತ ಹೇಳಿದರೆ ಒಂದು ಸಲ ಕೊಟ್ಟರೆ ಸಾಕಾಗೋದಿಲ್ಲ, ಒಂದು 2-3 ಸಲ ಕೊಡಬೇಕು. ವಾರ 3 ವಾರ ಕೊಡಬೇಕು. ಆಗ ಸ್ವಲ್ಪ ರೋಗ ಕಡಿಮೆ ಆಗ್ತದೆ. ಇದೆಲ್ಲ ಮೇಲಿನ ಗಿಡ ನೋಡಿ ಎಲ್ಲ ಉಂಟೀಗ ನೋಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಈಗ ನಿಮಗೊಂದು ಹಾಗೆ ಮಾಡಿ ತೋರಿಸಿದೆ ವೀಡಿಯೋ. ಧನ್ಯವಾದ.